ಕನ್ನಡ ವಿರೋಧಿ ರವಿ ಸಾಳುಂಕ್ಯಗೆ ಅಮಾನತ್ ಮಾಡಿ ಗಡಿಪಾರ್ ಮಾಡಿ ರವಿ ಸಾಳುಂಕ್ಯ ಗಡಿಪಾರ್ ಮಾಡಿ ಗಡಿಪಾರ್ ಮಾಡಿ ಗಡಿಪಾರ್ ಮಾಡಿದರೆ ಶಾಂತಿ, ಗಡಿಪಾರ್ ಮಾಡಿದರೆ ಶಾಂತಿ, ಇಲ್ಲದಿದ್ದರೆ ಕ್ರಾಂತಿ. ಪದೇ ಪದೇ ಬೆಳಗಾವಿಯ ಕಾನೂನು ಸುವ್ಯವಸ್ಥೆ ಹದಗೆಡಿಸುವಂತ ರವಿ ಸಾಳುಂಕ್ಯಗೆ ಧಿಕ್ಕಾರ. ಅಮಾನತ್ ಮಾಡಿ ರವಿ ಸಾಳುಂಕ್ಯ ಅಮಾನತ್ ಮಾಡಿ ರವಿ ಸಾಳುಂಕ್ಯ ಅಮಾನತ್ ಮಾಡಿ. ಬೆಳಗಾವಿಯ ಮಹಾನಗರ ಪಾಲಿಕೆ ಒಳಗಡೆ ನಗರ ಸೇವಕರು ಮತ್ತು ಮೇಯರ್ ಅವರ ಉಪಮೇಯರ್ ಅವರ ಸಾಮಾನ್ಯ ಸಭೆ ಒಳಗಡೆ ಪ್ರತಿ ಸಲನೂ ಕೂಡ ಬೇರೆ ಭಾಷೆ ಒಳಗಡೆ ದಾಖಲೆ ಪತ್ರಗಳನ್ನ ಕೊಡಬೇಕು ಅಂತ ಹೇಳಿ ಗದ್ದಲವನ್ನ ಸೃಷ್ಟಿ ಮಾಡಿಸಿ ಪಾಲಿಕೆಯ ಸಭೆಯನ್ನ ಮುಂದೂಡುತ್ತಾ ಇದ್ದಾರೆ. ಇದೊಂದೇ ಸಲ ಅಲ್ಲ, ಹಿಂದೆನೂ ಕೂಡ ರವಿ ಸಾಳುಂಕ್ಯ ಬಹಳಷ್ಟು ಸಲ ಇಂಥದ್ದು ಬೆಳಗಾವಿಯ ಮಹಾನಗರ ಪಾಲಿಕೆ ಒಳಗೆ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಧೋರಣೆಯನ್ನ ನಾವು ಖಂಡಿಸ್ತೀವಿ. ಕರ್ನಾಟಕ ರಕ್ಷಣಾ ವೇದಿಕೆ ಇದನ್ನ ಸಹಿಸುವುದಿಲ್ಲ. ಮಾನ್ಯ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಅಂತವನ ಮೇಲೆ ಸೂಕ್ತವಾದಂತ ಕ್ರಮವನ್ನ ತಗೋಬೇಕು. ಅವನ ಸದಸ್ಯತ್ವವನ್ನ ರದ್ದುಗೊಳಿಸಬೇಕು. ಅವನ್ನ ಬೆಳಗಾವಿಯಿಂದ ಗಡಿಪಾರ್ ಮಾಡಬೇಕು. ಒಂದ್ ವೇಳೆ ರಾಜ್ಯ ಸರ್ಕಾರ ಈ ಕ್ರಮವನ್ನ ತಗೊಳ್ಳದೆ ಹೋದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾಡ ವಿರೋಧಿಗೆ ತಕ್ಕ ಪಾಠವನ್ನ ನಾವು ಕಲಿಸಬೇಕಾಗತ್ತೆ ಅಂತ ಒತ್ತಾಯನ ಮಾಡ್ತಾ ಇದೀವಿ. ಅವರ ಆಡಳಿತ ಪಕ್ಷ ಏನೋ ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಳಲ್ಲ, ಏನು ತಗೊಳ್ಬೇಕು. ಆಡಳಿತ ಪಕ್ಷದ ಬಿಜೆಪಿಯ ಮೇಯರ್, ಉಪಮೇಯರ್ ಮತ್ತು ಸದಸ್ಯರುಗಳು ಅಂತವ್ರ ಮೇಲೆ ಕ್ರಮ ತಗೊಂಡು ಅವನ್ನ ಸದಸ್ಯತ್ವವನ್ನ ರದ್ದುಪಡಿಸ್ಬೇಕು. ಇಲ್ಲ ಅಂತಂದ್ರ ನಾವು ಇಡೀ ಪಾಲಿಕೆ ವಿಸರ್ಜನೆ ಆಗ್ಬೇಕಂತ ನಾವು ಹೋರಾಟ ಮಾಡ್ಬೇಕಾಗತ್ತೆ. ಪದೇ ಪದೇ ಕಿರಿಕ್ ಮಾಡ್ತಾರೆ. ಆ ಸದಸ್ಯರ ವಿರುದ್ಧ ಇವರು ಸುಮ್ಮನೆ ಬಿಟ್ಬಿಡ್ತಾರೆ. ಅಲ್ಲ ಮತ ಬ್ಯಾಂಕ್ಗೋಸ್ಕರ, ವೋಟ್ ಬ್ಯಾಂಕ್ಗೋಸ್ಕರ ಏನಾದ್ರೂ ಪಾಲಿಕೆಯ ಆಡಳಿತ ಸದಸ್ಯರುಗಳು ಏನಾದ್ರೂ ಕನ್ನಡ ವಿರೋಧಿ ನಿಲುವನ್ನ ಇದನ್ ಮಾಡಿದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಬಿಡುವುದಿಲ್ಲ. ಒಂದ್ ವೇಳೆ ನೀವು ಅವನ ಸದಸ್ಯತ್ವವನ್ನ ರದ್ದುಗೊಳಿಸ್ತಾ ಇಲ್ಲ ಅಂದ್ರ ಮುಂದಿನ ದಿನಮಾನಗಳಲ್ಲಿ ನಾವು ರಾಜ್ಯ ಸರ್ಕಾರದ ವಿರುದ್ಧ ಪಾಲಿಕೆಯ ವಿಸರ್ಜನೆ ಮಾಡಬೇಕಾಗತ್ತೆ ಅಂತ ಹೋರಾಟ ಎದುರಿಸಬೇಕಾಗತ್ತೆ ಬೆಳಗಾವಿ ಮಹಾನಗರ ಪಾಲಿಕೆ. ಹಾಗಾಗಬಾರ್ದಂದ್ರೆ ತಕ್ಷಣವೇ ಅವನ ಮೇಲೆ ಕ್ರಮ ತಗೊಂಡ್ರೆ ಅಲ್ಲಿ ಪಾಲಿಕೆಗೆನ ಬರುವುದಿಲ್ಲ. ಅವನ ಮೇಲೆ ಶಿಸ್ತು ಕ್ರಮ ಆಯ್ತು ಅಂತಂದ್ರೆ ಅವ್ರಿಗೆ ಯಾವುದೇ ಅಧಿಕಾರ ಇರುವುದಿಲ್ಲ ಅಂತ. ನೀವು ಸಾಮಾನ್ಯ ಸಭೆ ಒಳಗ ಸಾಕಷ್ಟು ಅಧಿಕಾರಿಗಳು, ಬೆಳಗಾವಿಯ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕನ್ನಡದ ಉಳಿಸುವ ಸಲುವಾಗಿ, ಕನ್ನಡದ ಬೆಳವಣಿಗೆ ಸಲುವಾಗಿ ಸಾಕಷ್ಟು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದನ್ನ ನಾವು ಸ್ವಾಗತ ಮಾಡ್ತೀವಿ ಇಂಥ ಸಂದರ್ಭದೊಳಗಡೆ. ಆದ್ರ ಈ ಆ ಸಭೆಯೊಳಗಡೆ ಇಂಥ ಬೆಳವಣಿಗೆ ಎಷ್ಟಿರುವಂತ ಎಂಇಎಸ್ ಗೂಂಡಾಗಳು ಈ ರೀತಿ ವರ್ತನೆ ಮಾಡೋದ್ರಿಂದ ಸಂಪೂರ್ಣವಾಗಿ ಬೆಳಗಾವಿ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ. ಅದರಿಂದ ಬೇರೆ ರೀತಿಯಾದಂತಹ ಸಂದೇಶ ರಾಜ್ಯ ಸರ್ಕಾರಕ್ಕೆ, ರಾಜ್ಯಕ್ಕೆ ಹೋಗ್ತಾ ಇದೆ. ಅದಾಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಇವತ್ತು ಒತ್ತಾಯನ ಮಾಡ್ತಾ ಇದ್ದೀವಿ. ನಾವು ಇವತ್ತು ಸಭೆ ನಡೆದಾಗ, ಪಾಲಿಕೆ ಸಭೆ ಒಳಗೆ ನಡೆದಾಗ ನಾವು ಯಾವತ್ತು ಕನ್ನಡ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಬಂದಿಲ್ಲಿ ಗದ್ದಲ ಮಾಡಿಲ್ಲ, ಇತಿಹಾಸನೇ ಇಲ್ಲ. ಆದ್ರೆ ಇದು ಪದೇ ಪದೇ ಮರುಕಳಿಸ್ತಾ ಇರೋ ಸಂದರ್ಭಕ್ಕಾಗಿ ಇವತ್ತು ನಾವು ಅನಿವಾರ್ಯತೆಯಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಬರಬೇಕಾಗಿ. ಈಗ ಅನೇಕ ನಗರ ಸೇವಕರಿಗೆ ಕನ್ನಡ ಬರಲ್ಲ, ಅವರು ಬೇರೆ ಭಾಷೆಯಲ್ಲಿ ಮಾತಾಡ್ತಾರೆ. ಅವ್ರಿಗೆಲ್ಲ ಏನ್ ಹೇಳ್ತೀವಿ? ಅಲ್ಲ, ಇವತ್ತು ಮಹಾನಗರ ಪಾಲಿಕೆ ಇವತ್ತಿಂದನೇ ಕನ್ನಡ ಕಲಿಕಾ ಕೇಂದ್ರವನ್ನು ಪ್ರಾರಂಭಿಸ್ತಾ ಇದೆ. ಅಂತ ಅಧಿಕಾರಿಗಳಿಗೆ, ಅಂತ ನಗರ ಸೇವಕರುಗಳಿಗೆ ಅವರೆಲ್ಲರೂ ಕೂಡ ಕನ್ನಡವನ್ನ ಕಲ್ತ್ಕೊಂಡು ಕನ್ನಡ ಮಹಾರಾಷ್ಟ್ರದೊಳಗಡೆ, ತಮಿಳುನಾಡದೊಳಗಡೆ ಸಾಕಷ್ಟು ಕನ್ನಡಿಗರು ಅಧಿಕಾರದೊಳಗದಾರ. ಅವರೆಲ್ಲ ಆ ಭಾಷೆಗಳನ್ನ ಕಲ್ತ್ಕೊಂಡು ಆ ಭಾಷಿಕರಾಗಿ ಬದುಕ್ತಾ ಇದ್ದಾರೆ. ತಾವು ಕೂಡ ಇಲ್ಲಿ ಅಧಿಕಾರವನ್ನ ನೀವು ಅನುಭವಿಸ್ತಾ ಇದ್ದೀರಂದ್ರ ಇಲ್ಲಿ ನೀವೆಲ್ಲ ಕೂಡ ಕನ್ನಡವನ್ನ ಕಲ್ತ್ಕೊಂಡು ಕನ್ನಡಿಗರಾಗಿ ಬದುಕಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಮಹಾಪೌರರೇ ತಮ್ಮ ಕಾರಲ್ಲಿ ಕನ್ನಡ ಬರೆದ್ರು ಅಂತ ಹೇಳಿ ಬಿಟ್ಟು ಓಡಾಡಿದ್ರು ಅನ್ನುವಂಥದ್ದು ಮಾಹಿತಿ ಇರುವುದು. ನಮಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇದೆ. ಆದ್ರೆ ನಾವು ಅವ್ರನ್ನ ಕೇಳಿದಾಗ ನಾವು ಯಾವುದೇ ರೀತಿಯಾದಂತಹ ರೀತಿ ಮಾಡಿಲ್ಲ ಅಂತ ಹೇಳಿ ನಮ್ಗೆ ಅವ್ರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಾವು ಮಹಾನಗರ ಪಾಲಿಕೆ ಮಹಾಪೌರ್ಗೂ ಕೂಡ ಒತ್ತಾಯನ ಮಾಡ್ತಾ ಇದೀವಿ. ನೀವು ಅದನ್ನ ಸಂಪೂರ್ಣವಾಗಿ ಕನ್ನಡೀಕರಣ ಮಾಡಿದಿರಿ, ಅದನ್ನ ಶ್ಲಾಘನೀಯವಾದಂಥದ್ದು. ಆದ್ರೆ ನಿಮಗಾಗಿ ಕೊಟ್ಟಿರುವಂತಹ ಸೌಲಭ್ಯವನ್ನ ನೀವು ಪಡ್ಕೊಂಡು ಆ ವಾಹನದೊಳಗೆ ಅಡ್ಡಾಡ್ಬೇಕಂತ ಹೇಳಿ ನಮ್ಮ ಮನವಿ.